ನೀನು ಎಷ್ಟು ಕಟ್ಟು ಹಾಕಿದ್ದೆ ಇವತ್ತು? ನಾನು ಇವತ್ತು ಒಂದು 5 ಕಟ್ಟು ಹಾಕಿದ್ದೆ. 5 ಕಟ್ಟು ಹಾಕಿ ಮತ್ತೆ ಬಿಡು. ಓಟು ಒಂದೇ ದಿವಸ ಯಾಕೆ ಪುಡಾನ. ಏನು ಯಾರೇನೇನು ಓದ್ಕೊಂಡೋಗಲ್ಲ, ಒಂದು ಚಿಟ್ಟೆ ಸುತ್ಕೊಂಬದು. ನನ್ನವು ಚೆನ್ನಾಗಿದಾವಲ್ಲೇ ಬೇಡಿ ನೋಡು. ಈಗ ನಾನು ಒಂದು 6 ಕಟ್ಟು ಹಾಕಿದ್ದೆ ಅಲ್ಲೇನ, ಚೆನ್ನಾಗಿದಾವಲ್ಲೇ? ಚೆನ್ನಾಗಿದಾವೆ ನೋಡು, ಎಂತ ಚೆನ್ನಾಗಿದ್ದಾವೆ. ಚೆನ್ನಾಗಿ ಬಂದವೆ ಹೇಳಿ ಇಬ್ಬರವನು ಬೇಡಿ, ಚೆನ್ನಾಗಿ ಬಂದೆ ನೋಡಿ. ಏನು ಗೊತ್ತಿಲ್ಲ ನಂಗೆ ಬೇಡಿ ನನ್ನ ಸುತ್ತಕ್ಕೆ. ಇಬ್ಬರು ಕುಕ್ಕಂಡು ಸುತ್ತದ ಅಥವಾ ಒಬ್ಬರೇ ಕುಕ್ಕಂಡು ಸುತ್ತಕ್ಕೆ ಬೇಜಾರ ತೋಗ್ಬಿಟ್ಟು ಬಂದಂಗೆ ಆಗುತ್ತೆ. ಅದಕ್ಕೆ ಇಬ್ಬರು ಕುಕ್ಕಂಡು ಸುತ್ತಾನ. ಇಬ್ಬರು ಕುಕ್ಕಂಡು ಸುತ್ತಿದ್ರೆ ಬೇಜಾರು ಕಾಣಿಸಲ್ಲ. ನಾನು ಯಾಕೆ ಮಾಡಿಲ್ಲ ಮೆದ್ದಾಗಿಂದಲ್ಲ. ಸುಮ್ಮನೆ ಮರ ಇಕ್ಕೇನು ಕುಕ್ಕಂಡಿರೋದೆ. ನಾನು ಮತ್ತೆ ಮೇಲೆ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನಾನಿನ್ನ ಬೇಡಿ ಎಲ್ಲ ಸುತ್ತಬೇಕು, ಎಲ್ಲ ನೀನು ಮಾಡಬೇಕು. ಮನೆಯಾಗಳು ಬದುಕ ಅಂತ ಹೇಳಿ ಎಲ್ಲ ಗಲಾಟೆ ಮಾಡಿ ಅಂದಾಗ ಮನೆಗಳ್ದೆಲ್ಲ ಕೆಲಸ ಮಾಡಿರೇನೆ ನೀನು. ಅಡುಗೆ ತಿಂಡಿ ಎಲ್ಲ ಮಾಡ್ಬೇಕಿನ್ನು ನಾನು ಎದ್ದಾಡ್ತಿಲ್ಲ, ಬಾರೈಕೆ ಕುಕ್ಕ ಮಾದೇನೆ ಅಂತ ಹೇಳಿದ್ದೀನಿ. ನಾನು ಹಂಗೆ ಮತ್ತೆ ರಾತ್ರಿ ಹತ್ನಾಗ ಯಾತನ ಸಾರು ಮಾಡಿರ್ತೀನಿ, ಎದ್ದತ್ನಾಗ ಅನ್ನ ಮಾಡ್ತೀನಿ ತಂಗ್ಳು ಸಾರಿಗೆ. ನಾನೇನೇ ಪಟ್ಟು ಯಾತ ತಲೆ ಕೆಡಿಸೋಣ, ಸುಮ್ಮನೆ ಬೇಡಿ ಸುತ್ತ ಎಳೆಯದೇಯ. ತಡಿಯಲ್ಲ, ಸ್ನೇಹ ಹೋಗ್ತಿದ್ದಾಳೆ, ಕರಿತೀನಿ. ಸ್ನೇಹ, ಏಯ್ ಬಾ ಬಾ. ಕರಿ ಬೇಜಾರು ಪಂಚಣ ಮಾತಾಡ. ಯಾರನ್ನ ಬಂದ್ರೆ ಸಾಕು ಬಿಡಿ ಸುತ್ತಕ್ಕೆ ಮಂಗಾಗುತ್ತೆ, ಬೇಜಾರಾಗುತ್ತಲ್ಲ. ಯಾರನ್ನತ್ ಬಂದ್ರೆ ಮಾತಾಡ್ಬೋದು ಶಾಣ. ಮತ್ತೆ ಕಂಡರ ಮನೆ ವಿಷಯ ಮಾತಾಡಿರೋ ಮಾತ್ರ ಕೆಲಸ ಮಾಡತ್ತಾಗಿ. ತಡಿ ಕೇಳೋಣ. ಏನೋ ಎತ್ತಾರ ಅಮ್ಮ ಕರ್ಕೊಂಡು ಹೋಗಿದ್ಲೇನೋ ಊಟಕ್ಕೆ, ಏನು ಮಾಡ್ಯಾರ ಏನೋ ಎತ್ತ ಅಂತೇಳಿ ನೋಡೋಣ. ಬಿಡಿ ಸುತ್ತಾ ಇದ್ದೀರಾ ರಂಜಿತಕ್ಕ ಸಿಂಧಕ್ಕ ಇಬ್ರು? ಒಳ್ಳೆ ಕೆಲಸಪ್ಪ. ಏನು ಮಾಡ್ತೀವಿ ಬಾ, ಬೇಜಾರ ನಮಗೂ. ನಾವು ಬಿಡಿ ಸುತ್ತೀವಲ್ಲ ಕುಕ್ಕೊಂಡು, ಬೇಜಾರ ಕುಕ್ಕ. ಚೆನ್ನಾಗಿ ಮಾತಾಡೋಣ. ಮಕ್ಕಳು ಬಿಡಿ ಸುತ್ತಾ ಇದ್ದಾರೆ. ಯಾಕ ಬಿಡಿ ಸುತ್ತಾ ಇದ್ದೀರಿ? ಮೂಲೆಪು ಬಿಡಿ ಸುತ್ತಾ ಬಾ. ಎಲ್ಗೋದ ನಿನ್ನ ಗಂಡ ನಿಮ್ಮ ಮತ್ತೆ ಎಲ್ಲ ಎಲ್ಗೋದ್ರು? ಅವಳು ಬಿತ್ಕೊಂಡವಳೇನ ಮತ್ತೆ? ಅವನಿಲ್ಲ ಎತ್ತ ಹೋಗ್ಯವನಿ. ಎದ್ದಾಗ ಹೇಳ್ದೆ ನಾನು ಮಾತಾಡ್ಸಲ್ಲ, ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ, ನಿಮ್ಮ ಮಾತು ಮೀರಲ್ಲ ಅಂತ ಹೇಳಿ ಹೇಳಿದೀನಿ ಸುಮ್ಮನೆ. ಅಂತ ಯಾಕೆ ಸುಮ್ಮನೆ ಜಗಳಾಡೋದು ಗುದ್ದಾಡೋದು ಅಂತೇಳಿ ಸುಮ್ಮನೆ ಹಂಗೆ ಹೇಳಿದ್ನಿ. ಅವಳು ತಗೋ ಹಂಗೆ ಭೂಮಿ ತಗೊಂಡು ಅವ್ರ ಮನೆಗೆ ಹೋಗಿ ಹಂಗೆ ಹೇಳಿದೀನಿ. ಮಾತಾಡ್ಸಲ್ಲ ಅಂತ ಹೇಳೋದು, ಸುಮ್ಮನೆ ನಮ್ಮ ಪಾಡಿಗೆ ನಾವು ಮಾತಾಡ್ಸ್ಕೊಂಡು ಚೆನ್ನಾಗಿರೋದು. ಅಲ್ಲ ಅಕ್ಕ ತಂಗಿಯರು ಮಾತಾಡಬೇಡ ಅಂದರೆ ಹೆಂಗೆ ಸರಿ ಆಗುತ್ತಪ್ಪ? ಅಯ್ಯೋ ದೇವ್ರೆ. ಅಕ್ಕ ತಂಗಿಯರು ಚೆನ್ನಾಗಿರ್ತಾರಪ್ಪ ನಮ್ಮ. ಅವರೇನೇ ಸಂಜನೆ ಇರೋರು 4 ಜನ ಇರೋರೇ ಚೆನ್ನಾಗಿದ್ದಾರೆ ಅಂದಮೇಲೆ ನಾವು ಚೆನ್ನಾಗಿರ್ಬಾರ್ದೆ ನಮ್ಮ ಇಬ್ಬರು ಇರೋರು. ಇವ್ರ ಗಂಡ ಮಾತಾಡಿಸ್ಬೇಡ, ನಿಮ್ಮ ಅಕ್ಕನ ಯಾಕೆ ಮಾತಾಡಿಸ್ತೀಯ ಅಂತೇಳಿ ಗುದ್ದಾಡ್ತಾನೆ. ಅಕ್ಕ ತಂಗಿಯರ್ನ ಮಾತಾಡಿಸ್ಬೇಡ ಅಂದರೆ ಹೆಂಗೆ ಚೆನ್ನಾಗುತ್ತೆ. ಅವ್ರು 4 ಜನ ಇರೋರು ಹೆಂಗಿದಾರೆ ಗೊತ್ತೆ? ಒಬ್ರಿಗೊಬ್ರು ಬಿಟ್ಟಿರಲ್ಲ. ಅಕ್ಕ ತಂಗಿಯರು ಒಂದಾದರೆ ಅವರು ಸುಮ್ಮನೆ ಆಗ್ತಾರೆ. ಎಲ್ಲ ನಾನು ನಮ್ಮ ಅಕ್ಕನ ಮಾತಾಡಿಸ್ತೀನಿ ಅಂತ ಆಟ ಹಿಡಿದು ಕುತ್ಕೊಂಡ್ರೆ ಸುಮ್ಮನೆ ಆಗ್ತಾರೆ. ಮತ್ತೆ ನೋಡವ್ರು 4 ಜನ ಒಂದಾಗಿ ನಿನ್ನ ನೋಟಾಯಿ ಅನ್ನಿಸ್ತಾರೆ ಅಲ್ವಿ? ಕುಕ್ಕಳಮ್ಮ ಕುಕ್ಕ. ಬೇಜಾರಕ್ಕೆ ಒಂದು ಚೆನ್ನಾಗಿ ಮಾತಾಡೋ ಕುಕ್ಕ. ನಮ್ಮ ಮನೆಗೆ ಹೋಗ್ಯವ್ರು ಇವತ್ತು. ಅಲ್ಲಿ ನಮ್ಮಮ್ಮ ರಾತ್ರಿ 9 ಊಟ ಮಾಡಿದ್ದೇನು. ಇವಾಗ ಚಿಕನ್ನ ಮಟನ ಮಾಡ್ತೈತೆ, ಎಲ್ಲ ಊಟ ಮಾಡೋಕ್ಕೆ ಹೋಗ್ಯವ್ರಿ. ನಾನು ಹೋಗಿಲ್ಲ. ನಾನು ಇಲ್ಲೇ ಇದ್ದೀನಿ. ನಮ್ಮ ಅಜ್ಜಿ ಇಲ್ಲೇ ಇತ್ತಲ್ಲ, ಅದಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ಮನೆ ಮಾಡಿಸ್ಕೊಡು ಇರೋದೊಂದು ಮನೆ ಮಾಡಿಸ್ಕೊಟ್ರೆ ಸಾಕಣಕ, ಮಾಡಿಸ್ಕೊಡಲ್ಲ ಅಂತೈತೆ. ಮಾಡಿಸ್ಕೆ ನೀನು ಯಾಕೆ ಬಿಡ್ತೀಯ? ಬಿಡಬೇಡ, ಮಾಡಿಸ್ಕೆ ಮತ್ಕಲಿ ಮನೇನ. ಸುಮ್ಮನೆ ಎದ್ದೋಗಮ್ಮ. ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಮರ ಇಕ್ಕೊಂಡು ಕುತ್ಕೊಂಡು ಇಲ್ಲದ ಮಾತಾಡ್ತಾರೆ. ಅಮ್ಮ ಇವ್ರತ ಮಾತಾಡಬೇಡ, ಏನಿಲ್ಲ ಮನೆ ಮಂತಾನು ಒಂದು ಉಳ್ಕಮಲ್ಲ. ಒಂದು ಮನೆ ತೆಗೆದು ಬಿಡ್ತಾರೆ ಇವರು. ಸುಮ್ಮನೆ ಇವ್ರತ ಮಾತಾಡಬೇಡ. ನಾವೇನು ಮಾತಾಡೀವಿ? ನಾವು ಮತ್ತೆ ನೋಡು ಹೋಗಿ ಸುಮ್ಮನೆ. ಬೇಜಾರ್ಕೇನೋ ಬಿಡಿ ಸುತ್ತಾ ಇದ್ದೀವಿ, ಬೇಜಾರ್ಕೇನೋ ಮಾತಾಡ್ತೀವಿ. ಸುಮ್ಮನೆ ಏನು ನಾವೇನೇನು ಇಲ್ಲದ್ದೇನು ಹೇಳ್ತಾ ಇಲ್ಲ ನೋಡಿ. ಲೇಪಿ ಸುಮ್ಮನೆ ನಿನ್ನ ಗಂಡಂತಾಗೆ ಯಾಕೆ ಗುದ್ದಾಡ್ತೀಯ? ಸುಮ್ಮನೆ ಚೆನ್ನಾಗಿರೋದು ಕಲಿ. ಅವಳನ್ನ ಯಾಕೆ ಮಾತಾಡಿಸ್ತೀಯ? ಮಾತಾಡಿಸ್ತಿಲ್ಲ. ನಾನು ಯಾಕೆ ಮಾತಾಡ್ಸೋಣ ಅವಳನ್ನ? ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ, ನಾನು ಮಾತಾಡ್ಸಕ್ಕೆ ಹೋಗಿಲ್ಲ. ಬೆಳಗಿನ ನಾನು ಗುದ್ದಾಡಿದ್ದೀನಿ ನಮ್ಮ ಅಕ್ಕ ಇಂತಾಗಿ. ನೀನು ಮಾತಾಡಿಸ್ಬೇಡ್ವೇ ಅಂತೇಳಿ ಗುದ್ದಾಡಿದ್ದೀವಿ. ನಾನು ನಮ್ಮ ಅಕ್ಕ ಮಾತಾಡ್ಸಲ್ಲ. ರಂಕ್ಲಿನ ನೀರಕ್ಕೆ ಹಂಗೆ ಹೋಗ್ತಾಳೆ. ಹೇಳ್ತಾಳೆ ತಿರ್ಗ ರಾಮತಾಗಿ ಅಂತ ನನ್ನ ಮಾತಾಡಿಸ್ತಾಳೆ. ಸರಿಸ್ಕೊಂಡು ಹೋಗ್ಬೇಕು, ಚೆನ್ನಾಗಿರ್ಬೇಕು. ಎಲ್ಲರ ಜೊತೆಗೂ ನಮ್ಮ ಅತ್ತೆ ಅಂತ ಸುಮ್ಮನೆ ಇರಲ್ಲ, ಏನೋ ಮಾತಾಡ್ತಾರೆ ಬಿಡಿ ಸುತ್ತ ಅಂತ. ಓದ್ಲೇನೆ ಯಾಕ ನಿಮ್ಮ ಅತ್ತೆ? ಓದ್ಲತ್ಲ ಬಾ ಒಳಕ್ಕೆ. ಸುಮ್ಮನೆ ಅವ್ರ ಕೂಟ ಹಂಗೇನಿ ಮ್ಯಾಲೆ ಸುಮ್ಮನೆ ಏಟ ಗುದ್ದಾಡ್ತಾರೆ ಅಕ್ಕ ತಂಗಿಯರು. ಹೆಂಗೆ ಗುದ್ದಾಡ್ತಾರೆ ಅಮ್ಮಂಗಿರ್ಬೇಕು. ಆಮೇಲೆ ನಾವು ಒಳ ಸೆನಕಿರ್ಬೇಕಲ್ಲ ನಮ್ಮ. ಅಷ್ಟೇ ಮತ್ತೆ ಏನು ಮಾಡ್ತೀರ? ಚೆನ್ನಾಗಿರ್ರಿ. ಆ ಸಂಗೀತ ಇದ್ದೂರಾಗಳರು ಈ ಮನೆ ತಗೋಬೇಕು ಅಂತ ಬೋಲ್ ಆಸೆಯಾಗಿದ್ದಾಳೆ. ಇದ್ದೂರಾಗೆ ಇದ್ದೀನಿ, ನಾನೇ ತಗೋಬೇಕು ಅಂತ ಆಸೆಯಾಗಿದ್ದಾಳೆ. ನೀನು ನಿಮ್ಮ ಅಜ್ಜಿತ ಗಲಾಟೆ ಮಾಡಾಗ್ಲೇ ಮಾಡಿಸ್ಕೆ. ಗಲಾಟೆ ಮಾಡೋಣ, ಇಲ್ಲ ನಾವೇ ಮಾಡಿಸ್ಬೇಕಿಲ್ಲ ಅಂದ್ರೆ ನಾವು ಇರಲ್ಲ ಅನ್ನು ಅಷ್ಟೇನೆ. ಅವಳು ಈ ಮನೆ ತಗೋಬೇಕು ಅಂತ ಇದ್ದಾಳೆ. ಆ ಮನೇನು ಈ ಮನೇನು ಎರಡೂ ನನಗೆ ಆಗುತ್ತೆ. ನನ್ನ ಗಂಡನೇ ನೋಡ್ತಾರೆ, ರಾಜ ನೋಡ್ಕೊಂತಾರೆ ಅಂತ ಹೇಳಾಳವಾಗ. ನಿಮಗೆ ಏನು ಸಿಗಲ್ಲ, ನಿಮ್ಗೆ ಕೇಳೋ ಅಧಿಕಾರನೂ ಇರಲ್ಲ. ಮೊಮ್ಮಗೆ ಕೇಳ ಅಂತ ಮಗ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಮೊಮ್ಮಗ ಕೇಳೋ ಅಂತ ಅಧಿಕಾರನೂ ಇಲ್ಲ. 4 ಜನ ಹೆಣ್ಮಕ್ಳು ಅಂದಮೇಲೆ ಅವಳೇ ಹಂಚ್ಕೊಂಡು ನಡಿಯಂತಾಳೆ. ಅವ್ರಿಗೆ ಅಕ್ಕ ತಂಗಿರ್ತಾಗೆಲ್ಲ ಅಕ್ಕೆ ಮತ್ತು ಚೆನ್ನಾಗಿರೋದು ಬೆಸ್ಕೊಂಡವಳು. ಇದ್ದೂರಾಗೆ ಇದ್ದಾಳಲ್ಲ, ಇಲ್ಲೇ ಸೇರ್ಕೊಂಡವಳಲ್ಲ, ಅದಕ್ಕೇನೆ ಅವಳಿಗೆ ಬಿಡಬೇಡ. ನಮ್ಮ ಅಜ್ಜಿನ ಅದೇ ಅದ್ದಾಗಿಂದ ಹೇಳ್ತಾ ಇದ್ದೀನಿ, ಮಾಡ್ಸಜ್ಜೆ ಅಂತ. ಅದಕ್ಕೆ ನೋಡೋಣ ಅಂತೈತಿ. ನಾನು ಅವಯಪ್ಪನೂ ಕೇಳ್ತು ಮಾಡ್ಸಜ್ಜೆ ನಮಗೇನೆ ಅಂತ ಹೇಳಿ, ನಾವಿಲ್ಲೇ ಇರ್ತೀವಲ್ಲ ನೋಡ್ಕೊಂಡು ಅಂತ.
ನಾನು ಇಲ್ಲದ ಕಾಲಕ್ಕೆ ಯಾರನ್ನ ಇಲ್ಲದ ಕಾಲಕ್ಕಂದ್ರೆ ನೀವು ಹೆಂಗೆ ಅದೆಲ್ಲ ಬೇಡ ನಮಗೆ ಅಂತ ಹೇಳಿದೀವಿ, ಮಾತಾಡಿದೀವಪ್ಪ ನಾನು ನಮ್ಮ ಅಯ್ಯಪ್ಪ ನೋಡ್ಬೇಕಿನ್ನ. ನೀವು ಈಗಲೇ ಡಿಸೈಡ್ ಮಾಡ್ಕೋಬೇಕು. ಈಗಲೇ ಎಲ್ಲನ ನೀವು ಮಾತಾಡ್ಕೋಬೇಕು, ಯಾರಿಗೆ ಏನು ಎತ್ತ ಅಂತ ಹೇಳಿ ಅವ್ರನ್ನ ಹೆಣ್ಣು ಹುಡುಗರನ್ನ ಕುಂಡ್ರಿಸ್ಕೊಂಡು ಮಾತಾಡು. ಅದನ್ನ ಹೇಳು ಹಂಗಂತ ಹೆಣ್ಣು ಹುಡುಗರನ್ನ ಕುಂಡ್ರಿಸ್ಕೊಂಡು ಮಾತಾಡಿ ಯಾರಿಗೆ ಏನು ಎತ್ತ ಅಂತ ಹೇಳಿ ಈಗಲೇ ಮಾತಾಡಬೇಕು. ಆಮೇಲೆ ಏನು ಮಾಡೋಕ್ಕಾಗಲ್ಲ, ನೀವು ನೋಡ್ಕೊಂಡಿದ್ಕು ಏನು ಪ್ರಯೋಜನ ಇರಲ್ಲ. ಗಳಪ ಬಂದು ಇದ್ದಾರೆ ಎಂಬುದೊಂದು, ತಿರ್ಗಾಯಿಗಳಪ್ಪ ನಾವು ನೋಡ್ಕೊಂಡ್ವಿ ಎಂಬುದೊಂದು. ಯಾಕೆ ಸುಮ್ಮನೆ ನಿಮ್ಗೆ ಕಮ್ಮಿ ಆಗಿ ತಲೆ ಮಸ್ತಾಗೋಯ್ತಿ. ನಿಮ್ಮ ಅತ್ತೆ ಮಾವ ನಿಮ್ಮ ಅಜ್ಜಿ ತಾತ ಅಲ್ಲೂ ಎಲ್ಲರೂ ಇದ್ದಾರೆ, ಹೋಗಿ ಅಲ್ಲೇ ಇರ್ರಿ ಸುಮ್ಮನೆ. ಬೇಡ ಹೋಗ್ಬೇಡ್ರಿ, ಹೋದ್ರೆ ಇವಳು ಸಂಗೀತ ಇಲ್ಲೇ ಇರ್ತಾಳಲ್ಲ, ಕರ್ಕೊಂಡು ಹೋಗ್ತಾಳ ಅಮ್ಮನ ಕರ್ಕೊಂಡೋಗಿ ಅವಳೆ ಮನೆ ತಾಂಬ್ತಾಳೆ. ಅದೇ ಪ್ಲ್ಯಾನ್ ಇರೋದು ಅವಳಿಗೆ. ಇದೇ ಊರಾಗೆ ಇದ್ದೀನಿ, ನಾನೇ ತಗೋಬೇಕು ಅಂತಲೇ ಅವಳು ಇರೋದು. ಇದೇ ಊರಾಗೆ ಸೇರ್ಕೊಂಡವಳಲ್ಲ ಅದಕ್ಕೆ. ಅವಳೇ ಸಂಗೀತಕ್ಕೆ ಭಾಳ ಐತೆ ಅವ್ರೆಲ್ಲರಿಗಿನ, ಅವಳೇ ಸಂಗೀತ ಆಗಬೇಕು ಅಂತಲೇ ಇರೋದು ಅವಳು. ಮತ್ತೆ ಒಂದು ಸುಮ್ಮನಿರಲ್ಲ ಕಣೆ ಯಾಕ. ಯಪ್ಪ ನೀ ಮತ್ತೆ ಒಂದು ನಮ್ಮ ಹತ್ತಿರೋದು ನಿಮ್ಮ ಹತ್ತಿರೋದು ಎರಡು ಒಂದೇನೆ. ಮತ್ತೆ ಕೂಕಂಡು ಮಾತಾಡಲೇಪ್ಪ, ಕೂಕಳೆ ಬೇಜಾರು ಕೂಕಂಡು ಮಾತಾಡಿರತ್ತ ಅವನಿಲ್ದಾಗ ಸುಮ್ಮನೆ. ಅವನಿದ್ದಾಗ ಸುಮ್ಮನಾಗದ, ಅವನಿಲ್ದಾಗ ಸುಮ್ಮನೆ. ಅವನೆಲ್ಗ ಹೋಗಿ ಅವನ ಎಂತಿ ಭಾನುವಾರ ರಾಜ ಐತೆ ಕೂಕಂಡು ಮಾತಾಡಿ ತಲೆ ಕೆಡಿಸಬೇಡ. ನಾವು ಎದ್ದಾಗ ಸುಮ್ಮನೆ ಅವ್ರ ಗಂಡನ ತೆಗಿ, ಸುಮ್ಮನೆ ಗುದ್ದಾಡರಂಗೆ ಗುದ್ದಾಡಿ. ಸುಮ್ಮನೆ ಏನು ಕಮ್ಮ, ಇವಾಗ ಅವನು ಹೋಗಿ ಮಾತಾಡಿಸ್ಬೇಡ ಅಂಬಕ್ಕೆ, ಹಿಂಗೆ ಅಂಬಕ್ಕೆ. ಅದಕ್ಕೇ ಮಾತಾಡ್ಸಲ್ಲ ನಮ್ಮ ಅಕ್ಕಯ್ಯನ ಅಂತೇಳಿ ಅವಳು. ಅದಕ್ಕೆ ಈಗ ಸುಮ್ಕಾಗ್ಯವನು ಅವನು. ಅದೇ ಮತ್ತೆ ಹಿಂಗೆ ಇರಬೇಕು. ಸುಮ್ಮನೆ ಮಾತಾಡ್ಸಲ್ಲ ಅನ್ಬೇಕು, ಗುದ್ದಾಡ್ತಾರಪ್ಪ ಅಕ್ಕ ತಂಗಿಯರು ಇಬ್ಬರಳು, ಆಗಲ್ಲ ಅನ್ಕೋಬೇಕು. ಹಂಗಿರ್ಬೇಕು, ಒಳ ಚೆನ್ನಾಗಿರ್ಬೇಕು ಅಷ್ಟೇನು. ಅದೇನು ಮಾಡೋಕ್ಕಾಗಲ್ಲ, ಅಕ್ಕ ತಂಗಿಯರು ಚೆನ್ನಾಗಿದ್ದೇ ಇರ್ತಾರೆ. ಮತ್ತು ಅವರೆಲ್ಲ ಅಕ್ಕ ತಂಗಿಯರು ಹಂಗೇನೆ ಒಬ್ರಿಗೆ ಬಿಟ್ಟಿರಲ್ಲ. ಇವ 4 ಜನ ಹೋಗ್ಯವ್ರಿ ನಮ್ಮ ಮನೆಯಾಗ. ಇವಾಗ ಚೆನ್ನಾಗಿ ಉಣ್ತಾರೆ. ನಮ್ಮ ಅಮ್ಮ ಇವತ್ತು ಸಾರಿಗೂ ಮಟನ್ ತೋರ್ಸೈತಂತೆ, ಒಂದು 5 kg ಮಟನ್ ತೋರ್ಸೈತಂತೆ. 4 ಜನನು ಹಳಿಗಳು, ಮೊಮ್ಮಕ್ಕಳು. ಅಯ್ಯೋ ಸಂಜೆ ಹಾಕ್ತಾರೆ. ಅಯ್ಯೋ ದೇವ್ರು, ನಾನು ಅದಕ್ಕೆ ಹೋಗಕ್ಕೆ ಹೋಗಿಲ್ಲ. ನಮ್ಮ ಅಮ್ಮಯ್ಯ ಬೈತು ನನ್ನ, ನೀನು ಬಿಡಿ ಸುತ್ತು ಹಂಗೆ ಅಂತ. ನಾನು ಸುತ್ತ ಇದ್ದೀನಿ, ಸುತ್ತು ಸುಮ್ಮನೆ ಇಲ್ಲಿ ತಕೊಂಬಂದು ನಮ್ಮ ಅಂತಕ್ಕೆ ಇಲ್ಲೇ ರಂಜಿತ್ ಅಕ್ಕರ ಮಂತಾಗ ನಮ್ಮ ಅಂತಾಗ ಸುತ್ತೀವಿ. ಅದಕ್ಕೇನೆ ಇಲ್ಲೇ ಮರದೊಳಗೆ ತಣ್ಣಗಿರುತ್ತೆ, ನಾವು ಇಲ್ಲೇ ಕುಕ್ಕಂತೀವಿ. ನೀನು ತಕ್ಕ ಒಂದು 2 kg ಎಲೆನ 2 kg ಎಲೆ ತಗೊಂಡು ಸುಮ್ಮನೆ ಸುತ್ತ ಅವ್ರು ಬಂದ್ರೆ ಅವ್ರ ಪಾಡಿಗೆ ಅವ್ರು ಬದುಕು ಮಾಡ್ಕೊಂತಾರೆ. ಸುಮ್ಮನೆ ಪಾಡಿಗೆ ನೀನು ಮಾಡ್ಕೆ. ಅಷ್ಟೇನೆ ಹತ್ತನೇ ಕೆಡ್ಸ್ಯಮ್ಮಕ್ಕೆ ಹೋಗ್ಬೇಡ. ನಾವು ನೋಡಿ ಈಗ ಸುತ್ತೀವಿ. 1000 ಬೇಡಿ ಆಗಿವೆ. 5 ಕಟ್ಟೆ ಎಲೆ ಹಾಕಿದ್ದೆ, ನಾನು 6 ಕಟ್ಟು ಹಾಕಿದ್ದೆ. ರಂಜಿತ 5 ಕಟ್ಟು ಹಾಕ್ಯವಳೆ. ಹಿಂಗೆ ಒಬ್ರಿಗೊಬ್ರು ಹಿಂಗೆ ಸುತ್ಕೊಂಡ್ವಿ, ಮಾತಾಡ್ತಾನೆ ಹೆಂಗೆ ಹೊತ್ತೋಗುತ್ತೆ. ಬಿಡಿ ಸುತ್ತದು ಆಸೆ. ಆರಾಮಾಗಿ ಸುತ್ಕೊಂಡಿರ್ಬೋದು. 1-2 kg ತಕ್ಕ ನೀನು ಇಲ್ಲಿಗೆ ಬಾ, 3 ಕೂಕೊಂಡು ಮಾತಾಡ್ಕೊಂಡು ಸುತ್ತಾನ. ಸರಿ ಆಯ್ತು, ನಾನು ಹಂಗೆ ಮಾಡ್ತೀನತ್ತ. ಬೇಜಾರಾಗುತ್ತೆ, ನಮ್ಮ ಅಮ್ಮ ಅದೇ ಬೈತಿತ್ತು. ಅದಕ್ಕೆ ಏನು ಮಾಡೋಣ, ತಗೊಂಡು ಏನೂ ಮಾಡಲಿಲ್ಲ ಅಂದರೆ ಅಯ್ಯೋ ಏನೂ ಮಾಡಲ್ಲ ಸೋಂಬೇರಿ ಅಂತಾರೆ. ಅದಕ್ಕೆ ಅದನ್ನ ಮಾಡೋಣ ಸುಮ್ಮನೆ. ಪಾಡಿಗೆ ನಾವು ಬಿಡಿ ಸುತ್ಕೊಂತಾರೆ ಬಿಡು, ಒಂದು ಕಾಸು ದುಡ್ಕೊಂತಾರೆ ಅಂತೇಳಿ ಸುಮ್ಮನೆ ಹಾಕ್ತಾರೆ. ಅದಕ್ಕೆ ಇನ್ನೇನು ಮಾಡೋಣ, ಅದನ್ನೇ ಬಿಡಿನೇ ಸುತ್ತಾನೆ. ಇನ್ನೇನು ಯಾವತ್ತೂ ಇರಲ್ಲ. ಮಾಡ್ಬೇಕಮ್ಮ ಯಾವ್ದನಾತು. ನಾನು ಮಾಡ್ತಿದ್ದೆ, ಏನು ಮಾಡ್ತೇನೆ, ನನಗೂ ಕೆಲಸದ ಅಯ್ಯೋ ಬರೆಯೋ ಅಂತ ಇರ್ತಾವೆ. ಬರೆದು ಸಾಕಾಗುತ್ತೆ ಹಂಗೇನೆ. ಹೇಳೋದೇ ನಂಗೆ ಮಾಡಿ ಕೆಲಸ ಏನಂತ ದೊಡ್ಡ ಕೆಲಸ ಅಲ್ಲ. ಅದಕ್ಕೆ ಏನು ಹೋಗ್ತಿ ಅತ್ತ ಬಿಡಿಸುತ್ತೀರಿ ವಾಸಿ, ಅದು ಬೇಡ ತಾಯಿ. ಬರ್ದು ಸಾಕಾಗುತ್ತೆ. ಬಸ್ರಿ ಬಂಟಿರ್ಗೆಲ್ಲ ಊಟ ಕೊಡ್ಬೇಕು, ಅದನ್ನು ಬರ್ಕೋಬೇಕು. ಹುಡುಗರ್ನೆಲ್ಲ ತೂಕ ಹಾಕ್ಬೇಕು, ಅದನ್ನು ಬರ್ಕೋಬೇಕು. ಅಯ್ಯೋ ಬೇಡ. ಆಫೀಸ್ ವರ್ಕ್ ಬಂದ ಹುಡುಗರು ಅಳ್ತಿರ್ತೇವೆ, ರೂಢಿ ಆಗತ್ತಕ್ಕನ ಅವ್ನು ಕೊಂಡ್ರಿಸ್ಬೇಕು. ಅಯ್ಯೋ ಬೇಡ ಸವಾಸಲ್ ತಾಯಿ ಅಂಗನವಾಡಿ ಕೆಲಸ ಏನು ಬೇಡ ತಾಯಿ ನನಗೇನು. ಮತ್ತು ನನಗಾಗದು, ನಾನು ಅವಾಗ ಅದಕ್ಕೆ ಬೇಡ ಅಂತ ಸುಮ್ಮನೆ ಬಿಡು, ಲೇಪಿಗೆ ಆಗಲಿ ಅಂತೇಳಿ ನಾನು ಅವಾಗ ನನ್ನ ಮ್ಯಾಗ್ಲು ಸಿಟ್ಟಿಗೆ ಅವಳೆ ನನ್ನ ತಂಗಿ ಕೊಡಿಸ್ಲಿ ಅಂತಲೇ ನಾನು ಅವಾಗ ಹಂಗೆ ನಾಟಕ ಮಾಡಿದ್ದು. ಹೆಂಗ ನನ್ನ ತಂಗಿಗೆ ಸಿಕ್ತು. ಅವಳೇನೇನು ಮಾಡೋಕ್ಕಾಗಲ್ಲ, ನಮ್ಗೆ ಕೆಲಸ ಸಿಕ್ಕೈತೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಅವಳಿಂದೇನೇನು ಮಾಡೋಕ್ಕಾಗಲ್ಲ. ಅವಳೇನೇನು ನನಗೇನು ಕೈಯಿಂದ ಕೊಡಲ್ಲ. ಅವಳೇನು ಕೆಲಸ ಕೊಡಿಸಿಲ್ಲ ನನಗೆ. ನಾನು ಕೊಡ್ಸೈದು ಅದಕ್ಕೆ ಸುಮ್ಮನೆ ಅಡ್ಡಾಗ ಹೋಗಿ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳಿ ಸುಮ್ಮನೆ ಬಂದೆ. ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಸುಮ್ಮನೆ ಅವಳು ಮುಂದೆ ಚೆನ್ನಾಗಿರೋ ಥರ ಇರ್ತೀನಿ ಅಷ್ಟೇ. ನಮ್ಮ ಅಕ್ಕಂತೆಗೆ ಬೆಳಗ್ಗೆ ಜಗಳ ಮಾಡ್ಕೊಂಡೆ, ಸುಮ್ಮನೆ ನಮ್ಮ ಅಯ್ಯಪ್ಪ ನೋಡಲ್ಲ ಎಂಬತ್ಕೋಸ್ಕರ ಜಗಳ ಮಾಡ್ಕೊಂಡೆ ಅಷ್ಟೇ. ಮಾತಾಡ್ಸಲ್ಲ ಅಕ್ಕ ತಂಗಿಯರಿಬ್ಬರು ಅನ್ಕಂಬ್ಲಿ ಅಂತ. ನೋಡ್ತಾ ಇರಿ, ಇನ್ನೂ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.